ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಕಾರ್ನರ್ 28. ಇವತ್ತಿನ ಲಾಗ್ ಏನಂದ್ರೆ ನನ್ನ ಪಲ್ಸರ್ 220 ಬಗ್ಗೆ. ನಮಸ್ಕಾರಪ್ಪ ದೊಡ್ಡ ಮಂದಿ, ಇದು ನನ್ನ ಸೆಕೆಂಡ್ ಲಾಗ್. ಇವತ್ತಿನ ಲಾಗ್ ಏನಂದ್ರೆ ನನ್ನ ಗಾಡಿ ಬಗ್ಗೆ ಏನಂದ್ರೆ ವಿಶೇಷ. ನನ್ನ ಗಾಡಿ ತೊಂದು ಈಗ ಟೋಟಲಿ 15 ವರ್ಷ ಐತ್ರಿ. ನಾನು ಸೆಕೆಂಡ್ ಹ್ಯಾಂಡ್ ತೊಂದಿದ್ದೆ ರೀ. ನಾನು ತೊಂದು ಈಗ 3 ವರ್ಷ ಕಂಪ್ಲೀಟ್ ಆಯ್ತು ರೀ. ಈಗ ಟೋಟಲ್ ಆಗಿ 15 ವರ್ಷ ಆಯ್ತು ರೀ. ಈಗ ದೀಪಾವಳಿ ಆಫರ್ ಬಂತಿರಲ್ಲ ರೀ, ಅದಕ್ಕೆ ಬಜಾಜ್ದವರು ಆಫರ್ ಎಲ್ಲ ಬಿಟ್ಟಾರೆ. ಅದರ ಸಲಿಂದ ನಾನು ಬಜಾಜ್ ಶೋರೂಮ್ಗೆ ಹೋಗಿ ನನ್ನ ಗಾಡಿ ಸಲಿಂದ ನನ್ನ ಗಾಡಿ ಎಕ್ಸ್ಚೇಂಜ್ ಮಾಡಿ ಒಂದು ಹೊಸ ಗಾಡಿ ತೊಗೊಳ್ಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದಾರೆ. ಅದರ ಪ್ಲ್ಯಾನ್ ಪ್ರಕಾರ ಏನಾಯಿತು, ನಾನು ಶೋರೂಮ್ಗೆ ಹೋಗಿದ್ದೆ. ಶೋರೂಮ್ಗೆ ಹೋದ್ಮ್ಯಾಗ ರೀ ನಂದು ಆರ್ ಸಿ ಕಾರ್ಡ್ ಕೊಡಾರ್ಲಿ ಅದರ 15 ವರ್ಷದಾಗಿದ್ದು ಡೇಟ್ ನೋಡಿದಾರೆ. 15 ವರ್ಷ ಡೇಟ್ ಆಗಿ ಇದು ಭಾಳ ಹೈದೈತಪ್ಪ ತಮ್ಮ, ನಿನ್ನ ಗಾಡಿ ತೊಗೊಳಕ್ಕೆ ಬರಲ್ಲ ಅಂತಂದರು. ಅಲ್ಲಿ ನಾ ಎಲ್ಲ ಇನ್ಫಾರ್ಮೇಷನ್ ತೊಗೊಂಬಂದೀನಿ ರೀ. ಇಲ್ಲ 15 ವರ್ಷದ ಗಾಡಿ ಆದ್ರೆ ತೊಗೋತಾರೆ, ಒಳಗಿದ್ದಿತ್ತಾರೆ ತೊಗೋತಾರೆ ಅಂತ ಹೇಳ್ಯಾರ ಅಂತ ನಾ ಅಂದೆ. ಅಂದ್ರೆ ಅವ್ರ ವ್ಯಾಲ್ಯೂಯೇಷನ್ ಏನಂದ್ರು 10,000 ರೂಪಾಯಿ ಅಂತ. 10,000 ರೂಪಾಯಿ ಅಂದಿದ್ದು ನನಗೆ ಬೇಜಾರೇನು ಇಲ್ಲ ರೀ. ಬಟ್ ಅವರು ನಾನು ಗಾಡಿ ನೋಡಲಿಲ್ಲ ರೀ. ಒಂದು ಸಲನೂ ಗಾಡಿ ನೋಡಲಿಲ್ಲ. ಬರೀ ಆರ್ ಸಿ ಕಾರ್ಡ್ ನೋಡ್ರು, ರಿಜಿಸ್ಟರ್ ಡೇಟ್ ನೋಡ್ರು ಅಷ್ಟೇ. ಇಷ್ಟು ನೋಡಿದಾದ್ಮ್ಯಾಗ ಬರೀ ನನ್ನ ಗಾಡಿನೂ ನೋಡಲಿಲ್ಲ ಅವರು. ಎಲ್ಲೈತಪ್ಪ ನಿಮ್ಮ ಗಾಡಿ ಒಂದು ಸಲ ತೋರಿಸು ನೋಡೋನು, ಅದ್ರ ಕಾಸ್ಟ್ ಏನೇನು ಆಕೈತಿ ಎಲ್ಲ ಹೇಳ್ಬೇಕಂತ ಹಿಂಗೆಲ್ಲ ಡೀಟೇಲ್ಸಾಗಿ ಹೇಳ್ಬೇಕೈತ್ರಿ. ಅವರು ನಾನು ಬರೀ ಆರ್ ಸಿ ಕಾರ್ಡ್ ನೋಡ್ಕಿಸಿಂದೇ ಬರೀ 10,000 ರೂಪಾಯಿ ಅಲ್ಲ. ಈ 10,000 ರೂಪಾಯಿ ಗಾಡಿ ರೀ ಇದು, ಹೇಳ್ರಿ. ಈಗ ನಾವು ಬೈಕರ್ಸ ನಾವು ನಮ್ಗಿಂತ ಹೆಚ್ಚು ನಮ್ಮ ಗಾಡಿ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ರೀ. ನಮ್ಮ ಗಾಡಿನ ಈ ಪರಿ ನೋಡ್ಕೊಂಡೀವಿ ಅಂದ್ರೆ ನಾವು ಏನಾದರೂ ನನ್ನ ಗಾಡಿ ಫಸ್ಟ್ ನಾವು ಮಾಡ್ತೇವೆ ರೀ. ಆದ್ರೆ ಇವರು ಬರೀ 10,000 ರೂಪಾಯಿ ವ್ಯಾಲ್ಯೂ ಹೇಳ್ರಿ. 10,000 ರೂಪಾಯಿ ಗಾಡಿ ಕಿಮ್ಮತ್ತು ರೀ ಇದು, ಹೇಳ್ರಿ. ಈ ಬಿಜಾಪುರದ ಈ ಬಜಾಜ್ ಶೋರೂಮ್ದವ್ರು ಏನದಾರಲ್ಲ ರೀ, ಪಕ್ಕಾ ಒಂಥರ ಹೇಳ್ಬೇಕು ಗೊತ್ತಿಲ್ಲ ರೀ, ಭಾಳ ಕೆಟ್ಟದು ಅದ ರೀ. ನೋಡಿರಿ 10,000 ರೂಪಾಯಿ ಗಾಡಿ ರೀ, ಈ ಪರಿ ಮೇಂಟೈನ್ ಮಾಡಿರೋ ಗಾಡಿ. ಟೈಮ್ ಟು ಟೈಮ್ ಸರ್ವಿಸ್. ಅದು ಏನು ರೀ, 3,000ಕ್ಕೆ ಏನು ಸರ್ವಿಸ್ ಮಾಡಿಸ್ಬೇಕಂದ್ರೆ ನಾನು 2,000ಕ್ಕೆ ಮಾಡಿಸ್ತೀನಿ ರೀ. ಯಾಕೆ ರೀ, ನನ್ನ ಗಾಡಿ ಇಂಪಾರ್ಟೆಂಟ್ ರೀ. ಒಂದೊಂದು ರೂಪಾಯಿನ ಕೂಡ ಹಾಕಿ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡೀನಿ ರೀ. ಬಟ್ ಅವರು ಈಗ ನಾ ಅಪ್ಡೇಟ್ ಆಗ್ಬೇಕು, ಹೊಸ ಗಾಡಿ ತೊಗೋಬೇಕಂತ ನಾ ಹೋದ್ರೆ ಇವ್ರು ನೋಡ್ರಿ ಬರೀ 10,000 ರೂಪಾಯಿ ವ್ಯಾಲ್ಯೂ ಹೇಳ್ತಾರೆ. 10,000 ರೂಪಾಯಿ ವ್ಯಾಲ್ಯೂ ಗಾಡಿ ರೀ ಇದು, ನೋಡಿರಿ. ಇದಕ್ಕಿಂತ ಇದು ಗಾಡಿ ಸುತ್ತಕ್ಕೆ 40-50ಕ್ಕೆ ತೊಗೋತಾರೆ. ಬರೀ ನನ್ನ ಗಾಡಿ ನೋಡ್ಕಿಸಿಂದಾರೆ ಒಂದು ರೇಟ್ ಹೇಳ್ರೆ ಅದು ಬೇರೆ. ನನ್ನ ಗಾಡಿ ಒಂದು ಸ್ವಲ್ಪ ನೋಡ್ಲಾರ್ದೆ ಅವ್ರು ಮನುಷ್ಯ ಬಂದು ಬರೀ 10,000 ರೂಪಾಯಿ. ಇದು ಹೆಂಗೆ ರೀ ಇದು ಬಿಜಾಪುರದ ಈ ಶೋರೂಮ್ದವ್ರು ಏನು ಮಾಡತ್ತಾರೆ ಅಂತೇಳಿ. ಈ ಬಜಾಜ್ದವ್ರು ಚಲೋ ಇದ್ರು ಶೋರೂಮ್ದವ್ರು ಚಲೋ ಇರಲ್ಲ, ಶೋರೂಮ್ದವ್ರು ಚಲೋ ಇದ್ರೆ ಸರ್ವಿಸ್ ಸೆಂಟ್ರದವ್ರು ಚಲೋ ಇರಲ್ಲ. ಏನು ಮಾಡೋದು ಹೇಳ್ರಿ. ಗಾಡಿಗೆ ಬರೀ ಒಟ್ಟೆ ವ್ಯಾಲ್ಯೂವೇ ಇಲ್ಲ ರೀ. ಬರೀ 10,000 ರೂಪಾಯಿ ರೀ. ಏನು ರೀ ಅದಿಲ್ಲ ಹೋಗಿ ಹೊಡೆದು ಹೊಕ್ಕನ್ರಿ 10,000 ರೂಪಾಯಿ ಅಂದ್ರೆ. ನೋಡಿರಿ 8 ವರ್ಷ ತಂದ ಆದ್ರೂ ನನ್ನ ಗಾಡಿ ಎಷ್ಟು ಹೊಡೈತಂದ್ರೆ ಟೋಟಲ್ 76,270 ಕಿಲೋಮೀಟ್ರ್ ಹೊಡೈತಿ. ಅಂದರೂ ಗಾಡಿ ಒಳಗೆ ಏನೂ ಸಮಸ್ಯೆ ಇಲ್ಲ. ಬಟ್ ನನಗೇನು ಅನಿಸಿತ್ತು, ನನಗೆ ಹೊಸ ಗಾಡಿ ಬೇಕತ್ತು, ನನಗೆ ಒಂದು ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಅನ್ನೋದಿತ್ತು. ಇದಕ್ಕೆ ಶೋರೂಮ್ಗೆ ಹೋಗಿ ಎಕ್ಸ್ಚೇಂಜ್ ಆಫರ್ಸ್ದಾಗ ಅಂತ ಹೇಳಿ ಬಜಾಜ್ ಶೋರೂಮ್ಗೆ ಹೋದೆ. ಅವ್ರು ನೋಡ್ರೆ ಒಂದು ಮಾತು, ನನ್ನ ಗಾಡಿ 15 ವರ್ಷದಿಂದ ಐತೆ ಎಲ್ಲೋ ನೋಡ್ಯಾರ. ಬರೀ 15 ವರ್ಷದ ಗಾಡಿ ಅವ್ರು ಹೆಂಗೆ ಮೇಂಟೈನ್ ಮಾಡ್ಯಾರ ಅನ್ನೋದು ನೋಡಲಿಲ್ಲ. ಒಂದು ಸಲನೂ ಗಾಡಿ ಬಂದು ನೋಡಲಿಲ್ಲ. ನನಗೆ ಎದಕ್ಕೆ ಬೇಸರ ಆಗೈತೆ ಅಂದ್ರೆ, ಈಗ ಅವ್ರು 15 ವರ್ಷದ ಗಾಡಿ ಆಗಲಿ ಬರೀ 10,000 ರೂಪಾಯಿ ಕಿಮ್ಮತ್ತು ಹೇಳ್ತಾರೆ ರೀ. ಇದು 10,000 ರೂಪಾಯಿ ಗಾಡಿ ಕಿಮ್ಮತ್ತು ರೀ ಇದು, ಹೇಳ್ರಿ ನೀವೇ. ಇದು 10,000 ರೂಪಾಯಿ ಗಾಡಿ ಕಿಮ್ಮತ್ತ. ಒಂದು ಸಲ ಗಾಡಿ ನೋಡಿರಿ, ಮಾತಾಡ್ರಿ, ಏನು ಮಾಡಬೇಕಲ್ಲ. ಈ ಬರೀ ಆರ್ ಸಿ ಕಾರ್ಡ್ ನೋಡಿ 15 ವರ್ಷ ಇದ್ದದ್ದು ನೋಡ್ಕಿಸಿಂದ ನನ್ನ ಗಾಡಿ ಬರೀ 10,000 ರೂಪಾಯಿ ವ್ಯಾಲ್ಯೂ ಹೇಳ್ತಾನೆ ಅವಾಗ. ಇನ್ಸೆಟ್ ಭಾಳ ಮಾಡಿದೆ ರೀ ಅವ. ನನಗೆ ಅದ್ರ ಸಲಿಂದ ಬೇಸರ ಹೊಡಾತಿದ್ರಿ. ಹೀಗಾಗಿ ನನ್ನ ಗಾಡಿ ಈಗ ಈ ಗಾಡಿನೇ ಮಾರಬಾರ್ದು. ಈ ಗಾಡಿನ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸಿ ನಾ ರೋಡ್ ಲೀಗಲ್ ಮಾರ್ಕೇಶನ್ ಈಗ ಮತ್ತೆ ನಾ ಅಡ್ಡಾಡ್ಬೇಕಂತ ನಂದು ವಿಚಾರ ಐತ್ರಿ. ಇಟ್ಟು ಅಲ್ಲಿ ಅಂದರು ನನ್ನ ಗಾಡಿ ಈಗ 15 ವರ್ಷ ಆಯ್ತಿರಲ್ಲ ರೀ. ಅಷ್ಟಾದ್ರೂ ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಡ್ತೈತೆ ಅಂದ್ರೆ, ಸಿಟಿ ಒಳಗೆ 40 ಮೈಲೇಜ್ ಕೊಡ್ತೈತೆ ರೀ. ಎಷ್ಟು ರೀ? 40 ಕೊಡ್ತೈತೆ ರೀ. ಹೈವೇ ಹಿಡಿದ್ರು ಅಂದ್ರೆ 45 ಕೊಡ್ತೈತೆ ರೀ. ಬಟ್ ನನಗೆ ಬಜಾಜ್ದವ್ರು ಯಾಕೆ ಹಿಂಗೆ ಮಾಡಿದ್ರು ಒಂದೇ ಒಂದು ಇದಾಗತ್ತೆ. ಆ ಶೋರೂಮ್ದಂತೂ ಬಿಜಾಪುರದ ಶೋರೂಮ್ದವ್ರು ಕೇಳೋಕೆ ಹೋಗ್ಬೇಡ್ರಿ. ಬಿಜಾಪುರದ ಶೋರೂಮ್ದವ್ರು ಈ ಪರಿ ನಾಲ್ಕದಾರ ಅಂದ್ರೆ ಸರ್ವಿಸ್ ಹೆಂಗೆ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ. ಒಂದು ಕ್ಲೀನಿಂಗ್ ಸುತ್ತಾಗ ಮಾಡಲ್ರಿ ಅವರು. ಇದ್ದಿದ್ದ ಡೆಂಟ್ ಜೊತೆ ಇನ್ನೊಂದು ಅವ್ರದ್ದು ಡೆಂಟ್ ಹಾಕಿ ಕಳಿಸ್ಬಿಡ್ತಾರೆ ಅವರು. ಒಂದು ನೀಟಾಗಿ ಸರ್ವಿಸ್ ಸುತ್ತಾಕ ಮಾಡಲ್ರಿ. ನೋಡ್ರಿ ಈ ಗಾಡಿ ನನಗೆ ಏನು ಹೇಳ್ಬೇಕು ಗೊತ್ತಾಗತ್ತೆ. ಈ ಗಾಡಿ ನಾನೇ ರಿಜಿಸ್ಟರ್ ಮಾಡ್ಬೇಕಂದ್ರೆ ಅದು ನಾನೇ ಮಾಡ್ಬೇಕ್ರಿ. ಖುದ್ದಾಗಿ ನಾನೇ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ ರೀ. ಅದಕ್ಕಾಗಿ ಪ್ಲ್ಯಾನ್ ಮಾಡತ್ತೇನೆ ರೀ. ಬಟ್ ನಿಮ್ದೆಲ್ಲ ಸಪೋರ್ಟ್ ಬೇಕು ರೀ ನನಗೆ ಅಷ್ಟೇ. ನೀವು ಸಪೋರ್ಟ್ ಏನಾರ ಮಾಡಿದ್ರೆ ನಾ ಸ್ಟಾರ್ಟ್ ಮಾಡ್ತೇನೆ ರೀ. ಹಂಗಾಗಿ ಮಾಡಿ ನನ್ನ ಗಾಡಿ ಫುಲ್ ರಿಜಿಸ್ಟ್ರೇಷನ್ ಮಾಡಿಸಿ ಅದರದ್ದೆಲ್ಲ ಇದನ್ನು ಮಾಡಿಸಿಂದು
ಹೊಳ್ಳಿ ವಾಪಸ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿಸಿ ಲೀಗಲ್ ಮಾಡೋದೇನು ರೀ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ಲೈಕ್ನು ಮಾಡಿರಿ. ಬಾಯ್.